ಬರೆದ್ವಿ ಸಿಂಪಲ್ ಆಗಿ. ಇಷ್ಟೇ. ಇದು ಒಂದು ಸೆಂಟೆನ್ಸ್ ಅಲ್ವಾ, ಅಂದ್ರೆ ಇದು ಒಂದು ವಾಕ್ಯ ಕನ್ನಡದಲ್ಲಿ ಹೇಳೋದಾದ್ರೆ. ನೋಡಿ, ಈ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೆ ಇಷ್ಟೇ. ನಮ್ಮ ಈಗ ನಾವು ತಿಳ್ಕೊಬೇಕಾಗಿರೋದು ಒಂದು ಸೆಂಟೆನ್ಸ್ ಅಥವಾ ವಾಕ್ಯ, ಓಕೆನಾ, ಆಗ್ಲಿಕ್ಕೆ ಯಾವ ಭಾಗಗಳು ಬೇಕಾಗಿದೆ ಅವನ್ನೆಲ್ಲ ನಾವೇನ್ ಮಾಡ್ತೀವಿ, ಒಟ್ಟು ಜೋಡಿಸಿ ನೀಟಾಗಿ ಆರ್ಗನೈಸ್ ಮಾಡಿ ಆರ್ಡರ್ಲಿ ಬರ್ದಾಗ ಏನಾಗುತ್ತೆ, ಒಂದು ಪರಿಪೂರ್ಣ ವಾಕ್ಯ ಆಗುತ್ತೆ, ಕಂಪ್ಲೀಟ್ ಸೆಂಟೆನ್ಸ್. ಈ ಕಂಪ್ಲೀಟ್ ಸೆಂಟೆನ್ಸ್ ಆಗೋಕ್ಕೆ ಏನೇನ್ ಬೇಕು, ಒಂದು ಕ್ರಿಯೆ ಬೇಕಾದ, ಒಂದು ಅಂದ್ರೆ ನಾಮಪದ ಆಗಿರಬಹುದು ಅಥವಾ ಒಂದು ಕ್ರಿಯೆ ಆಗಿರಬಹುದು, ಕರ್ತೃ ಆಗಿರಬಹುದು, ಇವೆಲ್ಲ ಬೇಕು ಅಲ್ವಾ. ಇಂಗ್ಲಿಷ್ ಅಲ್ಲಿ ನೋಡೋದಾದ್ರೆ ಇದು ನೌನ್ ಆಗುತ್ತೆ, ಇದು ಕಾಡಿಗೆ ಅನ್ನೋದು ಓಕೆ, ಹೋದನು ಅನ್ನೋದು ವರ್ಬ್ ಆಗುತ್ತೆ, ಕಾಡಿಗೆ ಅನ್ನೋದು ನೌನ್ ಆಗುತ್ತೆ. ಸಿ ಆಯ್ತಾ. ಇದೇನ್ ಹೇಳ್ತಿದೆ ಈ ಸಿಂಪಲ್ ಸೆಂಟೆನ್ಸ್ ಅಂತ ಹೇಳಿದ್ರೆ, ಈ ಒಂದು ಸಣ್ಣ ವಾಕ್ಯನ ನಾವು ಪರಿಪೂರ್ಣ ಮಾಡ್ಲಿಕ್ಕೆ ಏನ್ ಮಾಡಿದ್ವಿ, ಇಲ್ಲಿ ನೌನ್ ಆಗಿರ್ಬೋದು, ಇದು ಲೈಕ್ ಕಾಮನ್ ನೌನ್, ಕಾಡಿಗೆ ಅನ್ನೋದು ಕಾಮನ್ ನೌನ್. ಇಲ್ಲಿ ನೌನ್ ಅಲ್ಲಿ ಎಗೇನ್ ಇದು ಸಬ್ ಪಾರ್ಟ್ ಆಗುತ್ತೆ. ಇಲ್ಲಿ ವರ್ಬ್ ಕ್ರಿಯೆನ ನಾವು ಬಳಸ್ಕೊಂಡಿದೀವಿ, ಇದು ಚಿಕ್ಕ ವರ್ಡ್. ಇದೇ ತರ ನಾವು ದೊಡ್ಡ ದೊಡ್ಡ ವರ್ಡ್ ಗಳನ್ನ ಬರಿಬಹುದು, ಮುಂದೆ ನೋಡ್ತಾ ಹೋಗೋಣ. ಬಟ್ ನಾನು ಬಿಗಿನಿಂಗ್ ಬೇಸಿಕ್ ಇಂದ ಸ್ವಲ್ಪ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಇದು ಅರ್ಥ ಆಯ್ತು ಅಂತ ಅನ್ಸುತ್ತೆ. ಒಂದು ಸೆಂಟೆನ್ಸ್ ಆಗ್ಲಿಕ್ಕೆ ಯಾವ್ಯಾವ ಪದಗಳು ಬೇಕು, ಓಕೆನಾ, ಯಾವ್ಯಾವ ಪದಗಳು ಬೇಕು, ಯಾವ್ಯಾವ ಕ್ರಿಯೆಗಳು ನಡೆಯುತ್ತೆ, ಅವನ್ನೆಲ್ಲ ಸೇರ್ಸೋ ಒಂದು ಭಾಗ ಏನು, ಪಾರ್ಟ್ಸ್ ಆಫ್ ಸ್ಪೀಚ್. ಈ ಒಟ್ಟು ಪಾರ್ಟ್ಸ್ ಆಫ್ ಸ್ಪೀಚ್ 8 ಇದೆ ನಮ್ಗೆ. ವಿ ಸ್ಪೀಕ್ ಅಂಡ್ ರೈಟ್ ಥ್ರೂ ಸೆಂಟೆನ್ಸಸ್. ಹೌದು, ನಾನೀಗ ಅದನ್ನೇ ಹೇಳಿದೆ. ವಿ ಸ್ಪೀಕ್, ರಾಮನು ಕಾಡಿಗೆ ಹೋದನು. ನಾನು ಬರೆಯುವಾಗನು ಏನ್ ಮಾಡಿದೆ, ಅದನ್ನ ಬರವಣಿಗೆನೂ ಆಯ್ತು, ಇಲ್ಲಿ ಓದೋದು ಆಯ್ತು. ವಿ ಹ್ಯಾವ್ 8 ಪಾರ್ಟ್ಸ್ ಆಫ್ ಸ್ಪೀಚ್ ಟೋಟಲಿ. ಸೊ ಅವು ಯಾವ್ಯಾವ್ದು ಅಂತ ಹೇಳಿದ್ರೆ, ನೌನ್, ಪ್ರನೌನ್, adjective, verb, adverb, preposition, conjunction, interjection. ಇಷ್ಟು ಯಾವುದು ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಬರುವಂತಹ 8 ಭಾಗಗಳು. ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ನಿಮ್ಮ ಆಲ್ಮೋಸ್ಟ್ 80% ಏನಿದೆಯಲ್ಲ ಗ್ರಾಮರ್ ಪಾರ್ಟ್ಸ್, ಇಲ್ಲಿ ನೀವು ಇದನ್ನ ಅರ್ಥ ಮಾಡ್ಕೊಂಡ್ರೆ ಕಂಪ್ಲೀಟ್ ನಿಮ್ಗೆ ಇದ್ರ ಮೇಲೆ ಒಂದು ಕಮಾಂಡ್ ಸಿಗುತ್ತೆ. ನಾವಿದ್ ನೋಡ್ತಾ ಹೋಗೋಣ. ನಾವೇನ್ ಹೇಳ್ತೀವಿ, ಡಿಗ್ರೀಸ್ ಅಂತ ಏನ್ ಹೇಳ್ತೀವಿ, ಸೂಪರ್ಲೇಟಿವ್ ಆಗಿರ್ಬೋದು, ಅವೆಲ್ಲ ಇಲ್ಲೇ ಬರುತ್ತೆ. ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಅಂತ ಏನ್ ಹೇಳ್ತೀವಿ, ಅದೆಲ್ಲ ಇಲ್ಲೇ ಬರುತ್ತೆ. ಸಿಂಗ್ಯುಲರ್, ಪ್ಲೂರಲ್ ಅಂತ ಏನ್ ಹೇಳ್ತೀವಿ, ಅದೆಲ್ಲ ಇಲ್ಲೇ ಬರುತ್ತೆ. ಜೆಂಡರ್ ಅನ್ನೋದು ಏನ್ ಹೇಳ್ತೀವಿ, ಪ್ರತಿಯೊಂದು ನಾವ್ ಏನೇನು ಯೂಶುವಲಿ ನಮ್ಗೆ ಎಕ್ಸಾಮ್ಸ್ ಕೇಳ್ತಾರೆ ಅದೆಲ್ಲ ಇದೇ ಪಾರ್ಟ್ ಅಲ್ಲಿ ಬರುತ್ತೆ, ಓಕೆನಾ. ಸೊ ಇಡಿಯಮ್ಸ್ ಅಂತ ಏನ್ ಕೇಳ್ತೀವಿ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಅಲ್ಲಿ ಎಲ್ಲ SSB ಅಲ್ಲಿ ಎಲ್ಲ ಕೇಳ್ತಾ ಇರ್ತಾರೆ, ಅವೆಲ್ಲ ಈ ಪಾರ್ಟ್ ಅಲ್ಲಿ ಬರುತ್ತೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್. ನೀವು ಗಮನಿಸ್ತಿದ್ದೀರಿ ಅಂತ ಅನ್ಕೊಂತಾ ಇದ್ದೀನಿ. ಯಾಕೆಂದ್ರೆ ಇದು ನಾನು ಸುಮ್ಮನೆ ಈಸಿ ಇದೆ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಇದು ಈಸಿ ಇಲ್ಲ. ಆದ್ರೆ ನಾವಿನ್ನ ತುಂಬಾ ಅರ್ಥ ಮಾಡ್ಕೊಂಡು ಗಮನಿಸಿ ಕಲ್ತಾಗ